ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ. ಈ ಪ್ರೋಮೋದಲ್ಲಿ ಒಂದು ಮಾತು ತುಂಬಾ ಜನರ ಗಮನ ಸೆಳೆದಿದೆ. ಅದೇನಪ್ಪ ಅಂದ್ರೆ, ನನಗೆ ಇಲ್ಲಿ ನೆಮ್ಮದಿಲ್ಲ ಅಂದ್ರೆ ನಿಮಗೂ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಅಂತ ಹೇಳೋದು. ಈ ಮಾತು ರಕ್ಷಿತಾ ಹೇಳ್ತಾರೆ. ಅದರ ಹಿಂದೆ ಅರ್ಥ ಏನು, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಈ ವಾರದ ಮೊದಲನೇ ಪ್ರೋಮೋ ನೋಡಿದಾಗ ಒಟ್ಟಿನಲ್ಲಿ ಫೀಲ್ ಏನು ಅಂದ್ರೆ, ಇದು ಸೀರಿಯಸ್ ಫೈಟ್ ಅಲ್ಲ, ಫನ್ ಮತ್ತು ಟೀಸಿಂಗ್ ಮಿಕ್ಸ್ ಆಗಿರೋ ಪ್ರೋಮೋ. ಸೀಕ್ರೆಟ್ ರೂಮ್ ನಲ್ಲಿದ್ದ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವ ಸುದೀಪಣ್ಣನ ಜೊತೆ ಮಾತಾಡುವ ಸೀನ್ ಇದರಲ್ಲಿ ಇದೆ. ಅಲ್ಲಿ ರಕ್ಷಿತಾ ಶೆಟ್ಟಿ ಮಾಡುವ ಮಾತುಗಳು, ಇಮಿಟೇಷನ್, ಟೀಸಿಂಗ್ ಎಲ್ಲವೂ ಒಂದು ಎಂಟರ್ಟೈನ್ಮೆಂಟಿಂಗ್ ಟೋನ್ ನಲ್ಲಿ ಇದೆ. ಆದ್ರೆ ಅದೇ ಮಾತನ್ನ ಕೆಲವರು ಸೀರಿಯಸ್ ಆಗಿ ತಗೊಳ್ಬಹುದು, ಕೆಲವರಿಗೆ ಅದು ಫನ್ ಆಗಬಹುದು. ಇದು ಬಿಗ್ ಬಾಸ್ ಮ್ಯಾಜಿಕ್. ಈ ವಾರ ನೋಡಿದ್ರೆ ಧ್ರುವನ್ ಬಗ್ಗೆ ಜನರು ಸ್ವಲ್ಪ ಪಾಸಿಟಿವ್ ಇಮೇಜ್ ಬಂತು. ಅದೇ ಸಮಯದಲ್ಲಿ ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ಸ್ವಲ್ಪ ನೆಗೆಟಿವ್ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ಆದ್ರೆ ಇದು ಒಬ್ಬ ದಿನದ ಗೇಮ್ ಅಲ್ಲ, ಪ್ರತಿದಿನ ಹೊಸ ಪರ್ಸ್ಪೆಕ್ಟಿವ್, ಹೊಸ ಸಿಚುವೇಶನ್ ಬರುತ್ತಾ ಇರುತ್ತೆ. ಸೀಕ್ರೆಟ್ ರೂಮ್ ಕಾಂಬಿನೇಷನ್ ಬಗ್ಗೆ ಹೇಳ್ಬೇಕಂದ್ರೆ, ರಕ್ಷಿತಾ ಶೆಟ್ಟಿ ಪ್ಲಸ್ ಧ್ರುವ ಅಂತ ಈ ಜೋಡಿ ವಾರ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಕೆಲವೊಮ್ಮೆ ಇರಿಟೇಷನ್ ಆಯ್ತು ಸತ್ಯ, ಆದ್ರೆ ಅದರಲ್ಲಿ ಸಮಯದಲ್ಲಿ ನಗು ಬರೋ ಮೂಮೆಂಟ್ಸ್ ಕೂಡ ಜಾಸ್ತಿ ಇದ್ದವು. ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ಹೇಳೋ ನೆಮ್ಮದಿ ಅನ್ನೋ ಮಾತು ನಾವು ನೆಗೆಟಿವ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಅದನ್ನ ಫನ್ ವೇ, ಟೀಸಿಂಗ್ ವೇ, ಗೇಮ್ನ ಭಾಗ ಅಂತ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಪ್ರೆಜರ್, ಮೈಂಡ್ ಗೇಮ್, ಸ್ಟ್ರಾಟರ್ಜಿ. ಅಲ್ಲಿ ಯಾರು ಪರ್ಮನೆಂಟ್ ವಿಲನ್ ಅಲ್ಲ, ಯಾರು ಪರ್ಮನೆಂಟ್ ಹೀರೋ ಕೂಡ ಅಲ್ಲ. ಒಂದು ದಿನ ಒಳ್ಳೆ, ಒಂದು ದಿನ ಓವರ್, ಅದೇ ಈ ಗೇಮ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸ್ಟ್ರಾಟರ್ಜಿ ಯೂಸ್ ಮಾಡೋದು ತಪ್ಪು ಅಲ್ಲ, ಇದು ಪರ್ಸನಾಲಿಟಿ ಶೋ ಹೌದು, ಆದ್ರೆ ಗೇಮ್ ಕೂಡ ಹೌದು. ಅಲ್ಲಿ ಇರೋರೆಲ್ಲರೂ ನಮ್ಮಂಗೆ ಮನುಷ್ಯರೇ, ಅವರಿಗೂ ಲೆಕ್ಕಾಚಾರ ಬರುತ್ತೆ, ಅವರು ಸ್ಟ್ರೈಟ್ ಬರುತ್ತೆ, ಅವರಿಗೂ ಎಮೋಷನಲ್ ಬರುತ್ತೆ. ಸೀಕ್ರೆಟ್ ರೂಮ್ ನಮಗೆ ಒಂದು ವಿಷಯ ಕ್ಲಿಯರ್ ಮಾಡಿದೆ, ಎಲ್ಲರೂ ಆಟ ಆಡ್ತಾರೆ, ಯಾರು ಡಮ್ಮಿ ಅಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ವಾರ ಪ್ರೋಮೋ ಫನ್, ಟೀಸಿಂಗ್, ಎಂಟರ್ಟೈನ್ಮೆಂಟ್. ಇವತ್ತು ಬಿಗ್ ಬಾಸ್ ಅವರು ಮನೆಗೆ ರಿಟರ್ನ್ ಆದ್ಮೇಲೆ ಮನೆಯೊಳಗಿನ ರಿಯಾಕ್ಷನ್ ಹೇಗಿರುತ್ತೆ, ಸುದೀಪ್ ಅಣ್ಣ ಏನು ಹೇಳ್ತಾರೆ, ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ನಿಮಗೆ ಈ ಪ್ರೋಮೋ ಹೇಗೆ ಅನಿಸ್ತು ಗೈಸ್? ರಕ್ಷಿತಾ ಶೆಟ್ಟಿ ಮಾತು ಫನ್ ಅನಿಸ್ತಾ ಅಥವಾ ಜಾಸ್ತಿ ಆಯ್ತಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.